ಅದಕ್ಕೆ ನಿಮ್ಗೆ ಆವಾಗಲೇ ನಾನು ಅಂದಿದ್ದು ಈ ಟಾಂಗ ಕಟ್ಟ ಕುದುರೆ ಅಂದಾಗ ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ, ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಮಾಡ್ತಾ ಇದೆ. ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ ಕೋರ್ಸಿಗೆ ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ. ಯಾಕಂದರೆ ಪ್ರಾಣಿಗಳನ್ನ ಹೋಲಿಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ, ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ. ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ, ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ. ಅದಕ್ಕೇ ಯಾಕಂದರೆ ಒಂದು ನಾನು ಹೇಳ್ತೀನಿ, ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವಮಾನಗಳು ಆದಮೇಲೆ ಸನ್ಮಾನ ಸಿಗೋದು ನಮಗೆ. ಪಡ್ಕೊಳ್ಳೋಣ ಪರವಾಗಿಲ್ಲ, ಚಪ್ಪಲಿ ಹೊಡಿತಾರೆ ಹೊಡ್ರೆ ಪರವಾಗಿಲ್ಲ, ಮೋಸ್ಟ್ಲಿ ಅವ್ನಿಗೆಲ್ಲ ಆ ಥರ ಬೇಜಾರಾಗಿರಬೇಕು, ಪರವಾಗಿಲ್ಲ. ಯಾಕೆ ಹೂವು ಹಾಕ್ಸ್ಕೋಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಹಿಂಗೆ ಅನ್ಕೊಂಡು ಹಾಕ್ಸ್ಕೊಳ್ಳಲ್ವಾ, ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ, ತಪ್ಪೇನಿಲ್ಲ. ಆಮೇಲೆ ನನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ 101%. ಐ ಆಮ್ ಎ ಬ್ಯಾಡ್ ಬಾಯ್. ಎಲ್ಲ ಏನಾಗುತ್ತೆ, ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿಯಾಗಿರುತ್ತೆ. ಯಾಕಂದರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡೋಕ್ಕಾಗುತ್ತೆ. ಪರವಾಗಿಲ್ಲಮ್ಮ ಹೂ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದ್ದೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗೆ ನಂಬಿಟ್ಟು ಓದಿದ್ದೀವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಯಾಕಂದ್ರೆ ನಾನು ಬದುಕಬೇಕಲ್ಲ, ಅದು ಎಷ್ಟೊಂದು ಆಗ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ